ಬಾ 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 ಎಂತ ಮ್ಯಾಚ್ ಗುರು ಇದು. ಯಾವ ಫಿಲ್ಮ್ ಗಿಂತನೂ ಕೂಡ ಇವತ್ತಿನ ಮ್ಯಾಚ್ ನಿಜವಾಗ್ಲೂ ಕೂಡ ಕಡಿಮೆ ಇಲ್ಲ, ಅಂತ ಮ್ಯಾಚ್ ಇವತ್ತಾಗಿದೆ. ಮೈ ಗಾಡ್, ನನ್ನ ಈ IPL ಸೀಸನ್ ಅಲ್ಲಿ ಅಂದ್ರೆ ಹೋಲ್ IPL ಇಷ್ಟೆಲ್ಲ ಈ ತರ ಒಂದು ಮ್ಯಾಚ್ ನಾನು ನೋಡೇ ಇರಲಿಲ್ಲ. ಜಸ್ಟ್ ಒಂದೇ ಒಂದು ರನ್ನಿಂದಲ್ಲಿ ಗುಜರಾತ್ ಟೈಟನ್ಸ್ ವಿನ್ ಆಗ್ತಾರ ಅಂತೆ. ಏನ್ ಹೇಳ್ಬೇಕು ಗುರು, ಅದು ಟೈನೂ ಆಗಿಲ್ಲ, ಈ ಕಡೆ ವಿನ್ನೂ ಅಲ್ಲ, ಆ ತರ ಆಗಿ ಅನ್ಯಾಯವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಮ್ಯಾಚ್ ಅನ್ನ ಕೂಡ ಆಡ್ಸಿದ್ದು. ಡೇವಿಡ್ ಮಿಲ್ಲರ್ ಜಸ್ಟ್ ಅದೊಂದು ರನ್ ಓಡಿದ್ರೆ ಸಾಕಿತ್ತು. 19.4 ಓವರ್ ಅಲ್ಲಿ ಒಂದು ಚಾನ್ಸ್ ಸಿಕ್ಕಿತ್ತು, ಆ ರನ್ ಒಂದು ಓಡಿದ್ರು ಅಂದ್ರೆ ಮ್ಯಾಚ್ ಟ್ರೈ ಆಗಿಬಿಡೋದು. ಆದ್ರೆ ಇಲ್ಲೇನಾಯ್ತು ಅಂದ್ರೆ ಡೇವಿಡ್ ಮಿಲ್ಲರ್ ದೊಡ್ಡ ಡಾನ್ ತರ ಲಾಸ್ಟ್ ಓವರ್ ಅಂದ್ರೆ ಲಾಸ್ಟ್ ಬಾಲ್ ನಾನೇ ಆಡ್ಬಿಡ್ತೀನಿ, ಬಿಸಾಕ್ಬಿಡ್ತೀನಿ, ಹೊಡಿತೀನಿ ಅಂತ ನಿಂತ್ಕೊಂಡಿದ್ದು. ಆದ್ರೆ ಲಾಸ್ಟ್ ಪ್ರಸಿದ್ಧ ಕೃಷ್ಣ ಆ ಬಾಲ್ ಅನ್ನ ಬೀಟ್ ಕೂಡ ಮಾಡಿದ್ದು. ಇಲ್ಲಿ ಯಾರು ಗುಜರಾತ್ ಟೈಟನ್ಸ್ ಒಂದು ರನ್ ಇಂದ ವಿನ್ ಕೂಡ ಆಗಿದ್ದು. ನಿಜವಾಗ್ಲೂ ಆಬ್ಸಲ್ಯೂಟ್ ಸಿನಿಮಾ ಗುರು. ಯಾವ ಫಿಲ್ಮ್ ನ ಕ್ಲೈಮ್ಯಾಕ್ಸ್ ಕೂಡ ಮ್ಯಾಚ್ ಕಡಿಮೆ ಇರಲಿಲ್ಲ, ಆ ಲೆವೆಲ್ ಅಲ್ಲಿ ಇತ್ತು ಗೇಮ್ ಇದ್ದಿದ್ದು. ಮಾತ್ರ ನಿಜವಾಗ್ಲೂ ಕಳ್ದೋಗ್ಬಿಟ್ಟೆ. ಮಾತ್ರ ಇನ್ನೊಂದೇನ್ ಖುಷಿ ಅಂದ್ರೆ, ನಾನು ಇವತ್ತು ಬೆಳಗ್ಗೆ ಅನಾಲಿಸಿಸ್ ವಿಡಿಯೋದಲ್ಲಿ ಏನೇನೋ ಒಂದು ಪ್ರಿಡಿಕ್ಷನ್ ಕೊಟ್ಟಿದ್ನಲ್ಲ, ಎಲ್ಲ ಪ್ರಿಡಿಕ್ಷನ್ ಕೂಡ ಸರಿಯಾಗಿದೆ. ಅದು ಒಂದು ಕಡೆ ನಂಗೆ ಖುಷಿ ಕೂಡ ಆಗ್ತಿದೆ. ಗುಜರಾತ್ ಟೈಟನ್ಸ್ ವಿನ್ ಆಗುತ್ತೆ ಅಂತ ಹೇಳಿದೆ, ಗುಜರಾತ್ ಟೈಟನ್ಸ್ ವಿನ್ ಆಗಿದೆ. ಅದಾದ್ಮೇಲೆ KL ರಾಹುಲ್ ಆಡ್ತಾರೆ ಅಂತ ಹೇಳಿದ್ದೆ, ಅದು ಕೂಡ ಇಲ್ಲಿ ಪಾಸ್. ಅದಾದ್ಮೇಲೆ ಶುಭ್ಮನ್ ಗಿಲ್ ಇಲ್ಲ ಅಂದ್ರೆ ಸಾಯಿ ಸುದರ್ಶನ್ ಆಡ್ತಾರೆ ಅಂತ ಹೇಳಿದ್ದೆ, ಅದರಲ್ಲಿ ಶುಭ್ಮನ್ ಗಿಲ್ ಸಖತ್ತಾಗಿ ಆಡ್ಕೊಟ್ರು. ಅದಾದ್ಮೇಲೆ ಸಾಯಿ ಸುದರ್ಶನ್ ಇಲ್ಲಿ ಫ್ಲಾಪ್ ಕೂಡ ಆದ್ರು. ಅದಾದ್ಮೇಲೆ ರಿಜ್ವಿ ಇಲ್ಲಿ ಬರ್ತದಂಗೆ ಅಂತಲ್ಲ, ಬಟ್ ಆಲ್ಮೋಸ್ಟ್ ಇಲ್ಲಿ ಫ್ಲಾಪ್ ಆಗ್ತಾರೆ ಅಂತ ಕೂಡ ಹೇಳಿದ್ದೆ. ಬಟ್ ಇಲ್ಲಿ ರಿಜ್ವಿ ಕೂಡ ಫ್ಲಾಪ್. ಅದಾದ್ಮೇಲೆ ರಶೀದ್ ಖಾನ್ಗೆ ಜಾಸ್ತಿ ವಿಕೆಟ್ಸ್ ಕೂಡ ಬೀಳ್ತಾನಿದೆ. ರಶೀದ್ ಖಾನ್ ಕೂಡ ಅಷ್ಟೇ ಮೂರ್ ವಿಕೆಟ್ ಕೂಡ ಬಿದ್ದಿದ್ದು. ಸಾಲಿಡ್ ಅಂದ್ರೆ ಸಾಲಿಡ್ ಗೇಮ್ ಪ್ಲೇ ಮಾತ್ರ ಇವತ್ತು ಎಲ್ಲರ ಕಡೆಯಿಂದ ಕೂಡ ಅಷ್ಟೇ. ಇದು ಹೆಂಗಾಯ್ತು ಅಂದ್ರೆ, ಗುಜರಾತ್ ಟೈಟನ್ಸ್ ಗೆ ಒಂಥರ ಲಕ್ ಕೂಡ ತುಂಬಾ ಅಲ್ಲಿ ಮ್ಯಾಟರ್ ಕೂಡ ಆಗಿದೆ. ಒಂದ್ ಕಡೆ ನೋಡಕೋದ್ವಿ ಅಂದ್ರೆ ಕೆಲವೊಂದ್ ಕಡೆ ಲಕ್ ಕೈ ತಪ್ಪ ಹೋಗ್ತಿತ್ತು, ಆದ್ರೂ ಕೂಡ ಲಾಸ್ಟ್ ಗೆ ಲಕ್ ಗುಜರಾತ್ ಟೈಟನ್ಸ್ ಗೆ ಕೈ ಕೂಡ ಇಲ್ಲಿ ಹಿಡಿದೆ. ಹೆಂಗಾಗುತ್ತೆ ಅಂದ್ರೆ, ಇಲ್ಲಿ ಹಾರ್ಡ್ ವರ್ಕ್ ಇದ್ರೆ ಮಾತ್ರ ಆಗಲ್ಲ, ಹಾರ್ಡ್ ವರ್ಕ್ ಜೊತೆ ಲಕ್ ಇದ್ರೆ ಮಾತ್ರ ಒಂದು ಗೇಮ್ ಪ್ಲೇ ವಿನ್ ಹಾಕೇ ಸಾಧ್ಯ ಅಂತ ಇವತ್ತಿನ ಗೇಮ್ ಅಲ್ಲ ನೋಡಿದ್ದು. ಲಾಸ್ಟ್ ಮ್ಯಾಚ್ ಕೂಡ ನೋಡಿ, ಗುಜರಾತ್ ಮತ್ತೆ ಅದು ಮ್ಯಾಚ್ ಆಯ್ತಲ್ಲ, ಅವಾಗ್ಲೂ ಕೂಡ ಅಷ್ಟೇ ಅಪೋನೆಂಟ್ ಟೀಮು 210 ರನ್ ಕೂಡ ಕೊಟ್ಟಿದ್ರು. ಗುಜರಾತ್ ಅವರು ಒಳ್ಳೆ ಚೇಸನ ಕೂಡ ಮಾಡಿದ್ರು, 204 ತನಕ ಚೇಸನ ಮಾಡಿದ್ರು. ಅದಾದ್ಮೇಲೆ ಅಲ್ಲಿ ಇನ್ನಿಂಗ್ಸ್ ಕೂಡ ಮುಗಿದ್ಬಿಡ್ತು. ಇವತ್ತು ಕೂಡ ಅಷ್ಟೇ 210 ಟಾರ್ಗೆಟ್ ಅನ್ನ ಇವ್ರು ಕೊಟ್ಟರು, GT ಅವರು. ಆದ್ರೆ ಇಲ್ಲಿ ಒಳ್ಳೆ ಚೇಸನ ಕೂಡ ಮಾಡ್ಕೊಂಡ್ ಬಂದ್ರು ಡೆಲ್ಲಿಯವರು ಸ್ಟಾರ್ಟಿಂಗ್ ಇಂದಾನೆ. ಅದಾದ್ಮೇಲೆ ಈ ಅಶೋಕ್ ಶರ್ಮಾ ಗುರು, ಅವ್ನ್ ಯಾರು ಅನ್ನೋದೇ ಗೊತ್ತಿಲ್ಲ, ಹುಚ್ಚು ನ್ಯಾಯ ಓಡಿಸ್ಕೊಂಡಿದ್ದು. ಅದಾದ್ಮೇಲೆ ಲಾಸ್ಟ್ ಗೆ ಮೊಹಮ್ಮದ್ ಸಿರಾಜ್ ಕೂಡ ಅಷ್ಟೇ ಹುಚ್ಚು ನ್ಯಾಯ ಓಡಿಸ್ಕೊಂಡಿದ್ದು. ಅಲ್ಲಿಂದನೇ ಅರ್ಧ ಇಲ್ಲಿ ಮ್ಯಾಚ್ ಟರ್ನ್ ಆಗಿದ್ದು ಯಾರ ಕಡೆ, ಡೆಲ್ಲಿ ಕಡೆ. ಇಲ್ಲಾಂದ್ರೆ ತುಂಬಾ ಈಸಿಗೆ ಇವತ್ತು ಗುಜರಾತ್ ಟೈಟನ್ಸ್ ಅವರು ಇನ್ನೂ ಈಸಿಗೆ ವಿನ್ ಆಗ್ಬೋದು. ಈಗ ಏನೋ ವಿನ್ ಆಗ್ಬಿಟ್ಟಿದ್ದಾರೆ, ಇನ್ನೂ ಕೂಡ ಈಸಿಯಾಗಿ ಗುಜರಾತ್ ಟೈಟನ್ಸ್ ಅವರು ವಿನ್ ಕೂಡ ಆಗ್ಬಿಟ್ಟಿತ್ತು. ಆದ್ರೆ ಬಿಡಿ, ಒಂದ್ ಕಡೆ ಹೈ ಅಂದ್ರೆ ಹೈ ಪ್ರೆಷರ್ ನ ಬಿಲ್ಡ್ ಕೂಡ ಮಾಡ್ಬಿಟ್ಟಿದ್ವಿ ಇವತ್ತಿನ ಮ್ಯಾಚ್ ಅಲ್ಲಿ. ಕಂಗಾಲ್ ಮಾತ್ರ ನಂಗೆ ಏನ್ ಹೇಳ್ಬೇಕು ಏನಂದ ಗೊತ್ತಾಗ್ತಿಲ್ಲ ಗುರು. ಫುಲ್ಲು ಮೈಂಡ್ ಒಂಥರ ಬ್ಲಾಂಕ್ ಆಗ್ಬಿಟ್ಟಿದೆ ಇವತ್ತಿನ ಮ್ಯಾಚ್ ಅನ್ನ ನೋಡ್ಬಿಟ್ಟು. ಮೈ ಗಾಡ್, ಏನಂದ್ರೆ ಈ ಡೇವಿಡ್ ಮಿಲ್ಲರ್ಗೆ ಒಂದ್ ಕಡೆ ಆ ಮ್ಯಾಚ್ ಮಿಡಲ್ ಅಲ್ಲಿ ಕೈಗೇನೋ ಒದೆ ಬಿದ್ಬಿಟ್ಟು ಅವರು ರಿಟೈರ್ಡ್ ಹಾರ್ಟ್ ಕೂಡ ಆದ್ರು. ಅದಾದ್ಮೇಲೆ ಅಕ್ಷರ್ ಪಟೇಲ್ ಎಂಟ್ರಿ ಕೂಡ ಆದ್ರು. ನಾನೇ ಅನ್ಕೊಂಡೆ ಆಮೇಲೆ ಅಕ್ಷರ್ ಪಟೇಲ್ ಔಟ್ ಆದ್ರಲ್ಲ, ಬಿಡುಗರು ಡೇವಿಡ್ ಮಿಲ್ಲರ್ ಈಗಾಗಲೇ ಇಂಜರಿ ಕೂಡ ಆಗಿದ್ರೆ ಆಡೋದ್ರಲ್ಲಿ ಅಷ್ಟರಲ್ಲೇ ಇದೆ ಅಂದ್ರೆ, ಮೊಹಮ್ಮದ್ ಸಿರಾಜ್ ಬೌರಲ್ಲಿ 6-4 ಒಂದ್ ಬಾಲ್ ಏನೋ ಸ್ಟೇಡಿಯಂ ಇಂದ ಹೊರಗೆ ಹಾಕಿದ್ದು. ಟೀಮ್ ಡೇವಿಡ್ RCB ಮ್ಯಾಚ್ ಅಲ್ಲಿ ಆಡಿದ್ರಲ್ಲ, ಆ ಲೆವೆಲ್ ಇತ್ತು ಡೇವಿಡ್ ಮಿಲ್ಲರ್ ಆಡ್ಕೊಟ್ಟಿದ್ದು. ಫುಲ್ಲು ಒಂಥರ ಹೆಂಗೆ ಅಂದ್ರೆ, ಮೊಹಮ್ಮದ್ ಸಿರಾಜ್ ಬಾಲಿನ ಫುಲ್ ಮಿಲ್ ಮಾಡಾಕಿದ್ವಿ ಇವತ್ತು ಡೇವಿಡ್ ಮಿಲ್ಲರ್, ಆ ಲೆವೆಲ್ ಅಲ್ಲಿ ಆಡ್ಕೊಟ್ಟಿತ್ತು. ಮತ್ತೆ ಇನ್ನೊಂದೇನಂದ್ರೆ, ಇವತ್ತಿನ ಮ್ಯಾಚ್ ಪ್ರಸಿದ್ಧ ಕೃಷ್ಣ ಒಂಥರ ಕೃಷ್ಣ ಪರಮಾತ್ಮ ತರ ವಿನ್ ಮಾಡ್ಕೊಟ್ಟಿರೋದಿತ್ತು GTಗೆ. ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲಲ್ಲ ಅನ್ಸುತ್ತಿತ್ತು ಪ್ರಸಿದ್ಧ ಕೃಷ್ಣಗೆ GT ಟೀಮ್ ಅವರು. ಆ ಲೆವೆಲ್ ಇತ್ತು ಬೌಲಿಂಗ್ ಅನ್ನ ಮಾಡೋದು. ಸ್ಟಾರ್ಟಿಂಗ್ ಹೊಡ್ಸ್ಕೊಂಡ್ರು ಕೂಡ 9 ಬಾಲಿಗೂ ಅಲ್ಲ 5 ಬಾಲಿಗೆ 9 ರನ್ ಬೇಕಿತ್ತು ಅನ್ಸುತ್ತೆ ಗುರು. ಆದ್ರೂ ಕೂಡ ಕಂಟ್ರೋಲ್ ಮಾಡ್ಕೊಂಬಂದ್ರಲ್ಲ. ಸ್ಟಾರ್ಟಿಂಗ್ ಒಂದು 4-6 ಅನ್ನ ಹೋಯ್ತು. ಅದಾದ್ಮೇಲೆ ವಿಪ್ರಾಜ್ ನಿಗಮ್ ಕೂಡ ಅಷ್ಟೇ, ಈ ಕಡೆ ವಿಪ್ರಾಜ್ ನಿಗಮ್ ಕುಲ್ದೀಪ್ ಯಾದವ್ ಒಂದು ಹಿಂದೆ ಶಾಟ್ ಅನ್ನ ಕೂಡ ಹೊಡೆದ್ರು. ಅದಾದ್ಮೇಲೆ ಡೇವಿಡ್ ಮಿಲ್ಲರ್ ಗೆ ಸ್ಟ್ರೈಕರ್ ಕೂಡ ಸಿಕ್ತು. ಅದಾದ್ಮೇಲೆ ಡೇವಿಡ್ ಮಿಲ್ಲರ್ ಅದೇ ಲಾಸ್ಟಿಗೆ ಏನಾಯ್ತು ಅಂದ್ರೆ, 2 ಬಾಲಿಗೆ 3 ರನ್ ಎಷ್ಟೋ ಬೇಕಿತ್ತು ಅನ್ಸುತ್ತೆ. ನಾನು ಆಗ್ಲೇ ಮರ್ತ್ಬಿಟ್ಟಿದ್ದೀನಿ, ಮೈಂಡ್ ಫುಲ್ ಬ್ಲಾಂಕ್ ಆಗ್ಬಿಟ್ಟಿದೆ ನನಗೆ. ಏನಾಯ್ತು ಅಂದ್ರೆ, ಅಲ್ಲಿ ಒಂದು ಲೆಫ್ಟ್ ಸೈಡ್ ಅನ್ನ ಒಂದು ಹೊಡೆದ್ರು, ಜಸ್ಟ್ ಒಂದೇ ಒಂದು ರನ್ ತಗೊಂಡಿದ್ರು ಸಾಕಿತ್ತು. ಇಲ್ಲಿ ಮ್ಯಾಚ್ ಡ್ರಾ ಹೋಗ್ಬಿಡೋದು, ಇನ್ನೊಂದು ಸೂಪರ್ ಓವರ್ ಮ್ಯಾಚ್ ಕೂಡ ಹಂಗಿಲ್ಲಿ ನೋಡಕ್ಕೆ ಸಿಗೋದು. ಆದ್ರೆ ಅಲ್ಲಿ ಡೇವಿಡ್ ಮಿಲ್ಲರ್ ದೊಡ್ಡ ಢಾಂತರಲ್ಲಿ ನಿಂತ್ಕೊಂಡು ನಾನೇ ಎಂಡ್ ಮಾಡ್ತೀನಿ, ಹಿಂಗ್ ಬರ್ಬೇಡ ಅಲ್ಲೇ ಇರೋ ಅಂತ ಹೇಳಿದ್ದು ಕುಲ್ದೀಪ್ ಯಾದವ್ಗೆ. ಅದೊಂದು ಎಲ್ಲೊಂದ್ ಕಡೆ ಮೈನಸ್ ಕೂಡ ಆಗ್ಬಿಡ್ತು. ಹುಚ್ಚು ನಾಯವ್ ಬೈದಿರ್ತಿರುತ್ತೆ ಡೇವಿಡ್ ಮಿಲ್ಲರ್. ಸ್ಟಾರ್ಟ್ ಕೊಟ್ರು ಕೂಡ ಅಷ್ಟೇ ವ್ಯಾಲ್ಯೂನೇ ಇಲ್ದಂಗ್ ಆಗ್ಬಿಡ್ತು ಲಾಸ್ಟಿಗೆ. ಅದೊಂದೇ ಒಂದು ಇದು ಬಾಲ್ ಜಸ್ಟ್ ರನ್ ಹೊಡಿದ್ರು ಸಾಕಿತ್ತು, ಅದು ಟೈ ಕೂಡ ಆಗ್ಬಿಡಿಲ್ಲ ಅಂದ್ರೆ DC ಈಸಿಗೆ ವಿನ್ ಕೂಡ ಆಗ್ಬಿಡೋದು. ಅನ್ಯಾಯವಾಗಿ ಇವತ್ತು DC ಅವರು GT ಅಗೇನ್ಸ್ಟ್ ಲಾಸ್ ಕೂಡ ಆಗಿದ್ದು. ನಾನೇನ್ ಅನ್ಕೊಂಡೆ, GT ಅವರು ಸೋಲ್ತಾರೆ, ಅನ್ಯಾಯವಾಗಿ ಸೋಲ್ತಾರೆ ಅಂತ ಅನ್ಕೊಂಡೆ. ಏನಕ್ಕೆ ಅಂದ್ರೆ, 210 ಹೊಡೆದ್ರು ಕೂಡ ಇವ್ರ ಕೈಲಿ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಏನ್ ಹೇಳ್ಬೇಕು. ಇನ್ ಎಷ್ಟು ರನ್ ಕೊಟ್ರು ಕೂಡ ಇದೇ ತೂತು ಅಂತ ನನಗೆ ಅನಿಸ್ತು. ಅದಾದ್ಮೇಲೆ ಈ ಕಡೆ ಬೌಲರ್ಸ್ ಕೂಡ ಅಷ್ಟೇ ಈ ತರ ಹುಚ್ಚುನ ಓಡಿಸ್ಕೊಳ್ತಾ ಇದಾರೆ. ಇನ್ ಎಷ್ಟು 230 ಆ ತರ ಕೊಟ್ರು ಕೂಡ ಈ ತರ ಇದೇ ತರ ಲೇಸಿನೆಸ್ ಆಗಿ ಆಡ್ಕೊಂಡು ಏನ್ ಬಿಡುಗರು 210 230 ಕೊಟ್ಟಿದ್ವಿ ಅಂತ ಹಿಂಗೆ ಓಡಿಸ್ಕೊಳ್ತಾರೆ ಅನ್ಸುತ್ತೆ.
ಇವತ್ತಾಗಿದ್ದು ನೋಡಿದ್ರೆ ಅದೇ ರೀತಿಯಾಗಿ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡ್ಕೊಟ್ರು. ಈ ಕಡೆ ಸಾಯಿ ಸುದರ್ಶನ್ ಒಬ್ರು ಔಟ್ ಆದ್ರು, ಅಂದ್ರೆ ಜೋಸ್ ಬಟ್ಲರ್, ಶುಭ್ಮನ್ ಗಿಲ್ ಎಲ್ಲ ಕೂಡ ಆಡ್ಕೊಟ್ಟಿದ್ದಾರೆ. ಇಲ್ಲಿ ಬೌಲರ್ಸ್ ನೋಡಿದ್ರೆ ಫುಲ್ ಎಲ್ಲ ಕೂಡ ಹಾಫ್ ಸೆಂಚುರಿ ನಿಯರ್ ರನ್ ಓಡಿಸ್ಕೊಂಡು ಏನು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದಾರೆ ಇವರಿಗೆ, ಡೆಲ್ಲಿ ಅವರಿಗೆ. ಆ ತರ ಆಗಿದ್ ಮಾತ್ರ ಒನ್ ಆಫ್ ದ ಬೆಸ್ಟ್ ಅಂದ್ರೆ ಬೆಸ್ಟ್ ಗೇಮ್ ಮಾತ್ರ ಇವತ್ತಾಗಿದ್ದು. ಯಾರ್ಯಾರು ಈ ಮ್ಯಾಚ್ ನ ಮಿಸ್ ಮಾಡ್ಕೊಂಡ್ರಿ, ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊಳ್ತೀರಾ. ಹೈಲೈಟ್ಸ್ ನೋಡಿ ಏನು ಯೂಸ್ ಇಲ್ಲ ಗುರು. ಅದಾದ್ಮೇಲೆ ಲಾಸ್ಟಿಗೆ ಇನ್ನೊಂದು ವೈಡ್ ಅಂತ ಏನೋ ರಿವ್ಯೂ ಕೂಡ ತಗೊಂಡು ಡೆಲ್ಲಿ ಅವರು. ಅದಾದ್ಮೇಲೆ ಅದ್ ನೋಡಿದ್ರೆ ವೈಡ್ ಇಲ್ಲ, ಅದು ಫೇರ್ ಡೆಲಿವರಿ ಅಂತ ಕೂಡ ಬಂತು. ಫೈನಲ್ ಇಲ್ಲಿಂದ GT ಫೈನಲ್ ಮ್ಯಾಚ್ ಅನ್ನ ಬೆನ್ ಕೂಡ ಆಗ್ಬಿಡ್ತು. ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು ಅನ್ನೋದಾಗ ಗೊತ್ತಾಗ್ತಲ್ಲ. ಆ ಲೆವೆಲ್ ಅಲ್ಲಿ ಇವತ್ತು ಗೇಮ್ ಪ್ಲೇ ನಮಗೆ ನೋಡಕ್ ಸಿಕ್ಕಿದ್ದು DC ಮತ್ತೆ GT ಮ್ಯಾಚ್. ಒನ್ ಆಫ್ ದ ಬೆಸ್ಟ್ ಅಂದ್ರೆ ಬೆಸ್ಟ್ ಮ್ಯಾಚ್ ಮಾತ್ರ. ನಿಮ್ಗೆ ಏನ್ ಅನ್ಸುತ್ತೋ ಅಂತ ಕಾಮೆಂಟ್ ಮಾಡೋದು ಮಿಸ್ ಅಂತ ಮಾಡ್ಬೇಡಿ ಗುರು. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಆಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.